ಮನೆಗೆ ಬಂದು ಒಂದಿನ ಆಗಿಲ್ಲ ಅಷ್ಟು ಬೇಗ ಕೆಲಸನ? ಅತ್ತೆ ನೀನು ಅತ್ತೇರೆ ಅಲ್ಲ ರತ್ನ, ಮದುವೆ ಆಗಿ ಒಂದು 4 ದಿನನಾದರೂ ನೆಮ್ಮದಿಯಾಗಿರಬೇಕು ಅಂತ ನಿಂಗೆ ಅನಿಸ್ಲಿಲ್ವಾ? ಬಂದ ದಿನನೇ ಕೆಲಸ ಶುರು ಮಾಡ್ಕೊಂಬಿಟ್ಯಾ? ಓಹ್, ಇದನ್ನೆಲ್ಲ ನಿಮ್ಮ ಶಿವಣ್ಣ ಹೇಳ್ಕೊಟ್ಟಿದ್ದ? ಅಯ್ಯೋ ಹಾಗೇನೂ ಅಲ್ಲ, ಅಣ್ಣ ಹೇಳ್ಕೊಟ್ಟಿರೋ ಸಂಸ್ಕಾರನ ಇಲ್ಲೆಲ್ಲ ಬಳಸ್ತಿದ್ದೀನಿ ಅಷ್ಟೇ. ಅದು ಅಲ್ಲದೆ ಈ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ಮನೆಗೆ ಬಂದಿರೋ ಸೊಸೆ ಒಂದು ವಾರನೋ 1 ತಿಂಗಳು ಕೆಲಸ ಮಾಡಿದ್ರೆ ಆರಾಮಾಗಿದ್ದರೆ ಯಾರಿಗೆ ತಾನೇ ಕೋಪ ಬರಲ್ಲ ಹೇಳಿ? ಆ ಸನ್ನಿವೇಶನೇ ಅವಾಯ್ಡ್ ಮಾಡಿದರೆ ಸಂಸಾರ ಚೆನ್ನಾಗಿ ಸಾಗುತ್ತೆ ತಾನೇ? ನೋಡ್ದ ಅಕ್ಕ ಎಷ್ಟೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟೇ ಆದರೂ ಪಾಠ ಹೇಳ್ಕೊಡೋಡಲ್ವಾ, ಎಲ್ಲ ಕಲ್ತ್ಕೊಂಡೇ ಬಂದುಬಿಟ್ಟಿದ್ದಾಳೆ ಅನಿಸುತ್ತೆ. ಸರಿ, ಏನೆಲ್ಲ ಕೆಲಸ ಮಾಡ್ತಿದ್ಯಾ? ಮನೆ ಮುಂದೆ ನೀರು ಹಾಕಿ, ರಂಗೋಲಿ ಹಾಕಿ, ತುಳಸಿ ಪೂಜೆ ಮಾಡಿ, ದೇವ್ರ ಪೂಜೆ ಮಾಡಿದೆ. ಇವಾಗ ಕಾಫಿ ಮಾಡೋಣ ಅಂತ ಬಂದೆ. ಅದಕ್ಕಿಂತ ಮನೇಲಿ ಜನ ಇದ್ದಾರಲ್ಲಮ್ಮ. ಅತ್ತೆ, ಮನೆ ಕೆಲಸದವರು ಮನೆಗೋಸ್ಕರ ಕೆಲಸ ಮಾಡೋದಕ್ಕೂ ಮನೆಯವರೇ ಮನೆಯವ್ರಿಗೋಸ್ಕರ ಮಾಡೋದಕ್ಕೂ ವ್ಯತ್ಯಾಸ ಅಲ್ವಾ? ಓಹೋ, ಥೇಟ್ ನಮ್ಮ ಶಿವಣ್ಣ ಮಾತಾಡ್ದಂಗೆ ಮಾತಾಡ್ತಿದ್ಯಾ ನೋಡು. ರತ್ನ, ನಾವು ಬರೀ ನಿನ್ನ ಅತ್ತೆಯರು ಮಾತ್ರ ಅಲ್ಲ, ಸೋದರತ್ತೆ ಕೂಡ. ನಾವೆಲ್ಲರೂ ಫ್ರೆಂಡ್ಸ್ ಆಗಿರಬೇಕು ಅಂತ ನಂಗೆ ಆಸೆ ಕಣಮ್ಮ. ನಮ್ಮ ಜೊತೆ ಸ್ವಲ್ಪ ಫ್ರೀ ಆಗಿರ್ಬೇಕಮ್ಮ. ಅದು ಚೆನ್ನಾಗೇ ಗೊತ್ತು ಅತ್ತೆ. ಎಷ್ಟೋ ಜನಕ್ಕೆ 3-4 ಮನೆ ಇದ್ದರೂ ಒಬ್ಬರೇ ಅತ್ತೆ ಇರ್ತಾರೆ. ಆದರೆ ನನಗೆ ನೋಡಿ, ಒಂದೇ ಮನೇಲಿ 2 ಅತ್ತೆ ಅಂದರು. ಅತ್ತೆ ಇರಲ್ಲ, ನನ್ನ ಫ್ರೆಂಡ್ಸ್. ಸರಿ, ಇವಾಗ ಇದೇ ಪ್ರೀತಿಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿದರೆ ನಿಮ್ಮಿಬ್ಬರಿಗೂ ಸೂಪರ್ ಆಗಿರೋ ಕಾಫಿ ಮಾಡಿಕೊಡ್ತೀನಿ. ನೋಡು, ಆ ಕಡೆ ಡಬ್ಗಳಿದೆಯಲ್ಲ, ಅದರಲ್ಲಿ ಕಾಫಿ ಪುಡಿ, ಸಕ್ಕರೆ, ಟೀ ಪುಡಿ ಎಲ್ಲ ಇದೆ. ಈ ಕಡೆ ಬೇಳೆ. ಚಿಕ್ಕಮ್ಮ, 1 ನಿಮಿಷ. ನೀವೇನು ಅನ್ಕೊಳ್ಳಿಲ್ಲ ಅಂದರೆ ಇವತ್ತು ರತ್ನಂಗೆಲ್ಲ ನಾನು ತೋರಿಸ್ಕೊಡ್ತೀನಿ. ಓಹೋ, ಏನೋ ಇದು ಪರ್ಶು, ಗಂಡು ಮಕ್ಕಳು ಅಡುಗೆ ಮನೆಗೆ ಕಾಲಿಟ್ರೇ ಪಾಪ ಅಂತಿದ್ದೋನು ಈಗ ನೀನೇ ಅಡುಗೆ ಮನೆಯಲ್ಲಿರೋ ಪದಾರ್ಥನೆಲ್ಲ ಅವಳಿಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ಯಾ? ಅದೇನಿಲ್ಲ, ರತ್ನ ನನ್ನ ಹೆಂಡ್ರಾಗ ಬಂದೇ ಬರ್ತೇಳೆ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆಯ ನಮ್ಮ ಮನೆಗೆ ಬಂದಾದ್ಮೇಲೆ ಏನು ತೊಂದರೆ ಆಗಬಾರ್ದು ಅಂತ ಯಾವ್ಯಾವುದು ಎಲ್ಲೆಲ್ಲೈತೆ ಅಂತ ಮೊದಲೇ ನೋಡ್ಕೊಬಿಟ್ಟಿವ್ನಿ. ಇದನ್ನು ನಮ್ಮ ಶಿವನ್ ನೋಡೇ ಕಲ್ತ್ಕೋಬೇಕು ಅನ್ಸಿದ್ದು. ಅಕ್ಕ, ಈಗಿನ ಕಾಲದ ಮಕ್ಕಳಿಗೆ ಎಲ್ಲ ಗೊತ್ತಿರುತ್ತೆ. ನಾವೇನು ಹೇಳ್ಕೊಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಬಾ, ನಾವು ಹೋಗೋಣ. ಟೀಚರಮ್ಮ, ಇವಾಗ ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತ ನಾನು ತೋರಿಸ್ಲಾ? ಅಲ್ಲಿ ಕಾಣ್ತಿದೆಯಲ್ಲ, ಅದು ಚಕ್ಕೆ, ಅದು ಸಕ್ಕರೆ, ಅದು ಕಾಫಿ ಪೌಡ್ರು. ಈ ಕಡೆ ಇದೆಯಲ್ಲ, ಅದು ಮೈದಾ ಹಿಟ್ಟು, ಅದು ರವೆ. ಆಮೇಲೆ 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 ಇದ್ರಿ ಬಂದುಬಿಡಮ್ಮಿ, ದಮ್ಮಯ್ಯ ಅಂತೀನಿ ನಿನಗೆ. ಓ, ಸೋಮ ಕಚ್ತಾನೆ ಅಂತ ಭಯನಾ? ಒಂದು ಕೆಲಸ ಮಾಡಮ್ಮ, ನಾಯಿ ಕಚ್ಚಬಾರ್ದು ಅಂತ ನಾಯಿ ಬಾಯಿಗೆ ಒಂದು ಕ್ಯಾಪ್ ಹಾಕಿರ್ತಾರಲ್ಲ, ಹಂಗೆ ಸೋಮನ ಬಾಯಿಗೆ ಒಂದು ಕ್ಯಾಪ್ ಹಾಕ್ಬಿಡಮ್ಮ. ಸಂಸಾರ ಅಂದ್ಮ್ಯಾಕೆ ಒಗ್ಗಟ್ಟಿರ್ಬೇಕಮ್ಮಿ. ಒಂಟಿ ಮಂಚಕ್ಕೆ 4 ಕಾಲಿರ್ತದೆ, ಕಿಂಗ್ ಸೈಜ್ ಮಂಚಕ್ಕೆ ಕಿಂಗ್ ಇದ್ದು ಕ್ವೀನ್ ಇದ್ದಿಲ್ಲ ಅಂದ್ಮ್ಯಾಕೆ ಏನು ಪ್ರಯೋಜನ ಅಮ್ಮಿ? ಹಾಸಿಗೆ ದಿಂಬಿನ ಜೊತೆಗೆ ನಾನು ಕಾಯ್ತಾ ಇರ್ತೀನಿ, ಬಾರಮ್ಮಿ. ಅಣ್ಣ 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 ಅಮ್ಮಿ ಮಾಡ್ತೀನಿ ಅಮ್ಮಿ. ಏಯ್ ಅಣ್ಣ ನಿಂತವ ಏನು ಹೇಳ್ಬೇಕು. ಕಚ್ಬೇಡ. ಅಣ್ಣ ಕಚ್ಚಕ್ಕಿಲ್ಲ, ನಿಂತ್ಕೋ. ನಿಂತವ ಏನೋ ಹೇಳ್ಬೇಕು. ಏನ್ ಹೇಳ್ಬೇಕು? ನಮ್ಮ ಮನುವನೆಲ್ಲ ಮನು, ಅವನು ಯಾರು ಅಂತ ಗೊತ್ತಾ? ಯಾರು? ನಮ್ಮ ತಾತನ ಪುನರ್ಜನ್ಮ ಅವನು. ಓ, ನಾನ್ಯಾರಂತ ಗೊತ್ತಾ? ಯಾರಣ್ಣ? ಮಹಿಷ್ಮತಿ ಗೊತ್ತಾ? ಹ್ಞೂ ಗೊತ್ತು ಗೊತ್ತು. ಶಿವಗಾಮಿ ಮಗನ್ ಪುನರ್ಜನ್ಮ. ಬಲ್ಲಾಳ ದೇವ ಅಲ್ಲ, ಮಹೇಂದ್ರ ಬಾಬು